ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಮಾತುಗಳ ಮುಖಾಂತರ ವಿದ್ಯಾರ್ಥಿ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಆತ್ಮೀಯರಾದ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ ಅವರೇ, ಮಲ್ಲಿಕಾರ್ಜುನಯ್ಯನವರೇ, ಸೋನಪ್ಪನವರವರೇ, ವಿದ್ಯಾರ್ಥಿ ಪ್ರತಿನಿಧಿಗಳೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಭಾಳ ಅಭಿಮಾನದಿಂದ ರೆಡ್ಡಿಯವರು ಮಾತನಾಡಿದ್ದಾರೆ. ಅವಕಾಶಗಳ ಬಗ್ಗೆ ಮಾತನಾಡಿದ್ದಾರೆ. ತಾವೆಲ್ಲ ಮುಗಿಸಿ ಹೊರಗೆ ಹೋಗ್ತಕ್ಕಂಥ ಒಂದು ಸಂದರ್ಭ. ದೂರದ ಬೆಳಗಾವಿಯಿಂದ ಕೇಲಿ ಸಂಸ್ಥೆ 106 ವರ್ಷಗಳನ್ನು ಮುಗಿಸಿ 107 ವರ್ಷದಲ್ಲಿ ನಾವು ಇದ್ದೀವೀಗ. 60 ವರ್ಷಗಳು ಈ ಸಂಸ್ಥೆಗೆ ಮುಗಿದು 61ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಸಪ್ತರ್ಷಿಗಳ ಒಂದು ಧ್ಯೇಯ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಾಪನೆಗೊಂಡ ಸಂಸ್ಥೆ ಅಂದು ನೆಟ್ಟ ಒಂದು ಬೀಜ ಹೆಮ್ಮರವಾಗಿ, ಕಾಮಧೇನುವಾಗಿ, ಕಲ್ಪವೃಕ್ಷವಾಗಿ 310 ಸಂಸ್ಥೆಗಳನ್ನು ಹೊಂದಿ ತನ್ನ ರೆಂಬೆ ಕೊಂಬೆಗಳನ್ನು ಚಾಚಿ ಇವತ್ತು ಸುಮಾರು 310 1,40,000 ವಿದ್ಯಾರ್ಥಿಗಳಿಗೆ ಜ್ಞಾನದಾಸೋಹವನ್ನು ನೀಡ್ತಾ ಇದೆ. ಇಂಥ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹಿತ ಇವತ್ತು ಭಾಗಿಯಾಗಿದ್ದೀವಿ. ಈಸ್ ಅ ಜಾಯಿಂಟ್ ಡೈರೆಕ್ಟರ್. ನಾವು ಯಾವುದೇ ವ್ಯಕ್ತಿ ಒಂದು ಸಾಧನೆಗೆ ಒಂದು ಸ್ಥಾನಕ್ಕೆ ಬರಬೇಕಾದರೆ ಅದರ ಹಿಂದೆ ಒಂದು ಸಾಧನೆ ಇರ್ತದೆ. ಇವತ್ತು ಬಳ್ಳಾರಿ ಅಂತ ಒಂದು ಭಾಗದಲ್ಲಿ ಹುಟ್ಟಿ ಅಲ್ಲಿ ತಮ್ಮ ಗ್ರ್ಯಾಜುಯೇಷನ್ ಮಾಡಿ ಮುಂದೆ MSc ಗುಲ್ಬರ್ಗಾದಲ್ಲಿ ಮಾಡಿ ಸರ್ಕಾರಿ ನೌಕರಿಯನ್ನು ಸೇರಿ PhD ಮಾಡಿ ಅವರ ಅಚೀವ್ಮೆಂಟ್ಸನ್ನು ಓದಿದಾಗ ಭಾಳ ಅಭಿಮಾನ ಆಯಿತು ಸರ್. ತಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, 19ನೇ ಶತಮಾನ ಕೇಲಿ ಸಂಸ್ಥೆಯ ಹುಟ್ಟು ಅಂದು ಉತ್ತರ ಕರ್ನಾಟಕ ಮುಂಬೈ ಪ್ರಾಂತದ ಭಾಗವಾಗಿತ್ತು. ಸೋಷಿಯಲಿ, ಎಕನಾಮಿಕಲಿ ಇಟ್ ವಾಸ್ ದ ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ. ಅಂಥ ಸಂದರ್ಭದಲ್ಲಿ ಕೇಲಿ ಸಂಸ್ಥೆಯನ್ನು ಹುಟ್ಟು ಹಾಕಿದ ಸಪ್ತರ್ಷಿಗಳು ದೇ ಗಾಟ್ ಗ್ರ್ಯಾಜುಯೇಟೆಡ್ ಫ್ರಮ್ ಫರ್ಗೂಸನ್ ಕಾಲೇಜ್ ಪುಣೆ. ಡೆಕ್ಕನ್ ಎಜುಕೇಷನ್ ಸಂಸ್ಥೆಯ ಫರ್ಗೂಸನ್ ಕಾಲೇಜ್ನಲ್ಲಿ ಗ್ರ್ಯಾಜುಯೇಷನ್ ಮಾಡಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಅಂತೆಯೇ ಇಂದು ಬೆಳೆದ ಹೆಮ್ಮರವಾಗಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಬೆಂಗಳೂರಿಗೆ ಬಂದ ನಂತರ ಯು ಹ್ಯಾವ್ ಗಾಟ್ ಪ್ಲೆಂಟಿ ಆಫ್ ಅಪಾರ್ಚುನಿಟೀಸ್. ಇಟ್ ಈಸ್ ನಾಟ್ ಲೈಕ್ ಬೆಲ್ಗಾಮ್ ಆರ್ ನಾಟ್ ಲೈಕ್ ಅಥಣಿ ಆರ್ ಎನಿ ಅದರ್ ಪ್ಲೇಸ್. ಸ್ಕೈ ಇಸ್ ದ ಲಿಮಿಟ್. ಇಲ್ಲಿ ಎಲ್ಲ ಅವಕಾಶಗಳು, ವಿಪುಲವಾಗಿರ್ತಕ್ಕಂಥ ಅವಕಾಶಗಳಿವೆ. ತಮ್ಗೆ ಗೊತ್ತಿರುವ ವಿಚಾರಗಳನ್ನ ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಒಂದು, ಪೋಸ್ಟ್ ಕೋವಿಡ್ ನಂತರ ಬಹಳಷ್ಟು ಹೊಸ ಅವಕಾಶಗಳು ಇವತ್ತು ವಿದ್ಯಾರ್ಥಿಗಳಿಗೆ we are experiencing, particularly tourism. ಮನುಷ್ಯ ಇಂಡಿಯನ್ ಕಲ್ಚರ್ ಹೇಗಿತ್ತಂದರೆ ಸೇವಿಂಗ್. ಏನೇ ಗಳಿಸಿದ್ರು ತಾಯಿ ಇರ್ಬೋದು, ತಂದೆ ಮನೆಯಲ್ಲಿ ದುಡ್ಡನ್ನು ಸೇವ್ ಮಾಡ್ತಾ ಇದ್ರು. ಬಟ್ ಈಗ ಲೈಫ್ ಹ್ಯಾಸ್ ಬಿಕಮ್ ಅನ್ಸರ್ಟನ್ ಲೈಫ್ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತಿದ್ದೀನಿ, ನಾಳೆ ಬದುಕ್ತೇನೋ ಇಲ್ಲೋ ಗೊತ್ತಿಲ್ಲ. ಟೂರ್ ದಿ ವರ್ಲ್ಡ್, ಇಡೀ ವಿಶ್ವವನ್ನು ಸುತ್ತೋಣ ಅಂಥೇಳಿ ಇವತ್ತು ಆಶ್ಚರ್ಯ ಅಂದರೆ ಐರೋಪ್ಯ ರಾಷ್ಟ್ರಗಳಲ್ಲಿ, ಅಮೇರಿಕೆಯಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಕಾಣೋದು ಅದು ಭಾರತೀಯರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಟೂರಿಸಮ್ ಹ್ಯಾಸ್ ಪಿಕ್ಡ್ ಅಪ್ ವೆರಿ ಫಾಸ್ಟ್. ಇದರಿಂದ ಎಷ್ಟು ಜನರಿಗೆ ಅವಕಾಶ? ಏರ್ಪೋರ್ಟ್ಸ್, ತಮ್ಗೆ ಗೊತ್ತಿರುವ ಹಾಗೆ ಇವತ್ತು ಭಾರತದಲ್ಲಿರ್ತಕ್ಕಂಥ ಏರ್ಪೋರ್ಟ್ಗಳ ಸಂಖ್ಯೆಯನ್ನು ತಾವು ಗಮನಿಸಬೇಕು. ಟಿಕೆಟ್ ಬುಕ್ಕಿಂಗ್ ಅವಕಾಶ, ಫ್ಲೈಟ್ ಸರ್ವಿಸಸ್ಗೆ ಅವಕಾಶ, ಟ್ಯಾಕ್ಸಿ ಅವನಿಗೆ ಅವಕಾಶ, ಹೀಗೆ ಭಾಳಷ್ಟು ಅವಕಾಶ, ಕ್ರೂಗೆ ಅವಕಾಶ. ಇದಾದ ನಂತರ ಹೆಲ್ತ್ ಎಜುಕೇಷನ್ ಮತ್ತೊಂದು. ಕೋವಿಡ್ ನಂತರ BSc ನರ್ಸಿಂಗ್, ಫಿಸಿಯೋಥೆರಪಿ, ಈ ಅವಕಾಶಗಳು ಭಾಳಷ್ಟು ಜನಕ್ಕೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ವಾಟ್ ಈಸ್ ಬ್ಯಾಚುಲರ್ ಇನ್ ಫಿಸಿಯೋಥೆರಪಿ ಆ್ಯಂಡ್ ಮಾಸ್ಟರ್ಸ್ ಇನ್ ಫಿಸಿಯೋಥೆರಪಿ. ಏನು ಬಿಡ್ರಿ, ಅದೊಂದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡೋದಂತ ತಾವು ಭಾವಿಸಿರ್ಬೋದು. ಐರೋಪ್ಯ ರಾಷ್ಟ್ರಗಳಲ್ಲಿ BPET ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್. ಯಾಕಂದರೆ ಔಟ್ ಆಫ್ 12 months 6 ತಿಂಗಳು -°C ಇರ್ತದೆ ಅಲ್ಲಿ, ಅಂದರೆ ಚಳಿ.
ದೇ ಗೋ ಅಂಡರ್ -30, -40ವರೆಗೆ ಹೋಗ್ತಾರೆ ಅವರು ಐರೋಪ್ಯ ರಾಷ್ಟ್ರಗಳಲ್ಲಿ ಮತ್ತು ಅಮೇರಿಕೆಯಲ್ಲಿ. ಎವ್ರಿ ಹೌಸ್ ನೀಡ್ಸ್ ಎ ಫಿಸಿಯೋಥೆರಪಿಸ್ಟ್ ಟು ವಿಸಿಟ್ ದೆಮ್. ಸೊ ದೇ ಆರ್ ಹೈಲಿ ಪೇಡ್, ಮೋರ್ ದೆನ್ ಎ ಡಾಕ್ಟರ್, ಅ ಫಿಸಿಯೋಥೆರಪಿಸ್ಟ್ ಇಸ್ ಪೇಡ್. ಈವನ್ ನರ್ಸಿಂಗ್ ಸಹಿತ ಬಹಳಷ್ಟು ಅವಕಾಶಗಳು ಇವತ್ತು ವಿಶ್ವದಲ್ಲಿದೆ. ಇದ್ರ ಜೊತೆಗೆ ಮೆಡಿಕಲ್ ಸೈನ್ಸ್ನಲ್ಲಿ KLE ಸಂಸ್ಥೆಯಲ್ಲಿ BScಯಲ್ಲಿ ನಾವು 25 ಕೋರ್ಸ್ಗಳನ್ನ ಇವತ್ತು ರನ್ ಮಾಡ್ತಾ ಇದ್ದೀವಿ. ಸುಮಾರು 50 PG ಪ್ರೋಗ್ರಾಮ್ಗಳನ್ನ ನಾವು ಹೆಲ್ತ್ ಸೈನ್ಸ್ನಲ್ಲಿ ಇವತ್ತು ರನ್ ಮಾಡ್ತಾ ಇದ್ದೀವಿ. ಹೀಗೆ ಭಾಳಷ್ಟು ಅವಕಾಶಗಳು ಬಂದಿರೋದರಿಂದ ಪೋಸ್ಟ್ ಕೋವಿಡ್ ನಂತರ ತಮಗೆ ಸ್ಕೈ ಇಸ್ ದ ಲಿಮಿಟ್. ಅದೇ ಹೇಳ್ತಾರಲ್ಲ APJ ಅಬ್ದುಲ್ ಕಲಾಂ, 21ನೇ ಶತಮಾನ ಭಾರತೀಯರ ಶತಮಾನ ಅಂತ ಯಾಕೆ ಹೇಳಿದರು? ಬೇರೆ ರಾಷ್ಟ್ರಗಳು ಯಾಕೆ ಹೋಲಿಸ್ತಾರಂದರೆ, ಜನಸಂಖ್ಯೆ ಇಟ್ ವಾಸ್ ಅ ಕರ್ಸ್ ಬಿಫೋರ್. ಆದರೆ ಜನಸಂಖ್ಯೆಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟಾಗ ಇಟ್ ಬಿಕಮ್ಸ್ ಎ ಹ್ಯೂಮನ್ ರಿಸೋರ್ಸ್. ಭಾರತದಲ್ಲಿರ್ತಕ್ಕಂಥ ಯುವಜನಾಂಗ ವಿಶ್ವದ ಯಾವ ರಾಷ್ಟ್ರಗಳಲ್ಲಿಯೂ ಇಲ್ಲ. ಅದರ ಉಪಯೋಗ ನಮ್ಮಲ್ಲಿರ್ತಕ್ಕಂಥ ಯುವಜನತೆ ಇಂಥ ಅತ್ಯುತ್ತಮವಾಗಿರ್ತಕ್ಕಂಥ ಕೋರ್ಸ್ಗಳನ್ನು ಮಾಡಿದಾಗ ಅದರ ಉಪಯೋಗ ನಮಗೆಲ್ಲರಿಗೂ ಆಗಲಿದೆ. ಅದಾದ ನಂತರ ಕಾಮರ್ಸ್ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್. ನಾವು ತಮ್ಗೆ ಗೊತ್ತಿದೆ, ಇವತ್ತು ಈ ಬಿಸ್ನೆಸ್ ಮೊದಲು ಯಾವುದೇ ನಾವು ಬಟ್ಟೆ ಅಂಗಡಿಗೆ ಹೋಗಲಿ, ಯಾವುದೇ ಅಂಗಡಿಗೆ ಹೋಗಲಿ, ವೆನೆವರ್ ವಿ ಆರ್ ಆಸ್ಕ್ಡ್ ಟು ಪೇ ದಿ ಮನಿ, ನಾವು ನಮ್ಮ ಕಿಸೆಯಲ್ಲಿ ಕೈ ಹಾಕಿ ದುಡ್ಡು ತೆಗಿತಾ ಇದ್ವಿ. ನಾವು ಕಾಯಿಪಲ್ಯ ಮಾರೋನ ಹತ್ರ ಹೋದರೆ ನಾವು ವಿ ಟೇಕ್ ಅವರ್ ಮೊಬೈಲ್. ಕಿಸೆಯಲ್ಲಿ ದುಡ್ಡು ಇರದೇ ಇದ್ದರೂ ಸಹಿತ ವಿ ಟೇಕ್ ಔಟ್ ಅವರ್ ಮೊಬೈಲ್ ಆ್ಯಂಡ್ ವಿ ಸ್ಕ್ಯಾನರ್ ಇದೆ ಏನ್ರಿ, ಸ್ಕ್ಯಾನ್ ಮಾಡ್ತೀವಿ, ಪೇ ಮಾಡ್ತೀವಿ. ಬಟ್ ವಿ ಡೋಂಟ್ ನೋ ವಾಟ್ ಈಸ್ ದಿ ಇಂಪ್ಲಿಕೇಶನ್. The person who is paying and person who is getting, both are coming under the ambit of the taxation. ಇದರಿಂದ ಭಾರತದ ಆರ್ಥಿಕತೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಔಟ್ ಆಫ್ ವೇ ಹೇಳಬೇಕಂದ್ರೆ, ಇಷ್ಟೆಲ್ಲ ಗ್ಯಾರಂಟಿಗಳ ಮಧ್ಯೆ ಸರ್ಕಾರ ಯಾವ ರೀತಿ ಅಡ್ಜಸ್ಟ್ ಮಾಡ್ತಾ ಇದೆ ಅಂದರೆ, ಬಿಕಾಸ್ ಆಫ್ ವಿ ಆರ್ ಪೇಯಿಂಗ್ ಮೋರ್ ಟ್ಯಾಕ್ಸಸ್. ಅದಕ್ಕಾಗಿ ಇವತ್ತು ಕಾಮರ್ಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್. ಎವ್ರಿ ಈವನ್ ಎ pawn shop keeper has to go to a chartered accountant now, because he is under the ambit of the taxation. ಹೀಗೆ ಹೆಲ್ತ್ ಸೈನ್ಸ್, ಟೂರಿಸಮ್ ಮತ್ತು ಕಾಮರ್ಸ್, ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್. ಇಂಥ ಅವಕಾಶಗಳು ತಮ್ಮ ಮುಂದಿವೆ. ಸರ್ ಹೇಳಿದಾಗೆ ದಯವಿಟ್ಟು, ಯೂಶ್ವಲಿ ವಾಟ್ ಐ ಸಿ, ಇಫ್ ಎ ಪರ್ಸನ್ ಗೆಟ್ಸ್ ಎ ಗ್ರ್ಯಾಜುಯೇಷನ್, ನಮ್ಮಲ್ಲಿ ಏನಾಗಿದೆ, ಪರ್ಟಿಕ್ಯುಲರ್ಲಿ ವಿ ಇಂಡಿಯನ್ಸ್, ವಿ ಆರ್ ವೆರಿ ಸೆಲ್ಫ್ ಕಂಟೆಂಟೆಡ್. ನನ್ನೊಂದು ಗ್ರ್ಯಾಜುಯೇಷನ್ ಆಯಿತು, ನನಗೊಂದು ಒಳ್ಳೆ ನೌಕರಿ ಸಿಕ್ಕರೆ ಸಾಕು, ಒಂದು ಮನೆ, ಒಂದು ಕಾರು, ಮನೆಯಲ್ಲಿ ಎಲ್ಲ ಅವಕಾಶಗಳು ಸಿಕ್ಕರೆ ದ್ಯಾಟ್ ಈಸ್ ಮೈ ಲೈಫ್. ದಯವಿಟ್ಟು ಡೋಂಟ್ ಕಂಟೆಂಟ್ ಯುವರ್ ಸೆಲ್ಫ್ ಟು ಓನ್ಲಿ ಕಾರ್ ಆ್ಯಂಡ್ ಎ ಹೌಸ್. ಥಿಂಕ್ ಬಿಗ್, ಥಿಂಕ್ ಮೋರ್. ಆ ಅವಕಾಶಗಳು ನಿಮ್ಮಿಂದ. ಇವತ್ತು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಇವತ್ತು ಸಕ್ಕರೆ ಕಾರ್ಖಾನೆ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಾರೆ. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಸ್ಟಾರ್ಟ್ ಆಗಿದೆ. ವೈ ಐ ಟೇಕ್ ದಿಸ್ ಸಬ್ಜೆಕ್ಟ್ ಅಂದರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ಏನು ಹೇಳ್ತಾರೆ, ಈಗ ಸಕ್ಕರೆ ನೋಡಿ ನೀವು, ಇಫ್ ಯು ಗೋ ಟು ಎನ್ ಎಂಗೇಜ್ಮೆಂಟ್, ಹಂಡ್ರೆಡ್ಸ್ ಆಫ್ ಪೀಪಲ್ ಗಿವಿಂಗ್ ಶುಗರ್ ಟು ದಟ್ ಪರ್ಸನ್. ಅವನು ಬಾಯಲ್ಲೇ ಹಾಕ್ತಾರೆ. ಭಾಳ ಪ್ರೀತಿ ಇದ್ದರೆ ಒಂದು ಮುಟ್ಟಿಗೆ ಹಾಕ್ತಾರೆ. ಬಟ್ ಆ ತಿಂದವನು ಕೇಳಬೇಕು, ರಾತ್ರಿ ನಿನ್ನ ಬಾಯಿ ಏನಂತದೆ ಅಂತ. ಅವಾಗ ಹೇಳ್ತಾನೆ ಅವನು, ಬಾಯಿ ಎಲ್ಲ ಒಂಥರ ಬೆಂಕಿಯಾಗಿ ಆಗಿದೆ. ಕಾರಣ ಏನು? ಬಿಕಾಸ್ ಟು ಮೇಕ್ ಶುಗರ್ in more whiter we use sulfur, because we run sugar factory. We know it is the earlier part it is black, but to market we make it white by using sulfur. What is sulfur? If you eat sulfur directly, what happens? What happens to the intestine? It will burn. So every day if you are eating sugar, it will burn every day. So we need ಈಗ ನಮ್ಗೆ ಎಂತ ಬೇಕಂದ್ರೆ ಬೆಲ್ಲ ಬೇಕು. ಅಂದರೆ ಯಾವುದೇ ಕೆಮಿಕಲ್ ಯೂಸ್ ಮಾಡದೇ ಇರತಕ್ಕಂಥ ಬೆಲ್ಲ ಇವತ್ತು ಅವಶ್ಯಕತೆ ಇದೆ. ಇವತ್ತು ಇನ್ ಅವರ್ ಪಾರ್ಟ್ ಇನ್ ನಾರ್ದರ್ನ್ ಕರ್ನಾಟಕ, ಎವ್ರಿ ವುಮನ್, ಪರ್ಟಿಕ್ಯುಲರ್ಲಿ ಇನ್ ಎವ್ರಿ ವಿಲೇಜ್ ಆರ್ ಇನ್ ಸ್ಮಾಲ್ ಏರಿಯಾಸ್, ಹೆಣ್ಮಕ್ಕಳು ಈ ಆರ್ಗ್ಯಾನಿಕ್ ಫಾರ್ಮಿಂಗಿಂದ, ಯಾರು ಫರ್ಟಿಲೈಸರ್ ಯೂಸ್ ಮಾಡದೆ ಕಬ್ಬು ಬೆಳೀತಾರೆ 1 ಎಕರೆ 2 ಎಕರೆ, ಅವ್ರ ಕಡೆಯಿಂದ ಬೆಲ್ಲ, ಅವ್ರ ಕಡೆಯಿಂದ ಶುಗರ್ ಕೇನ್ ತೊಗೊಂಡು ಅದನ್ನು ಕ್ರಷ್ ಮಾಡಿ ಅದರಿಂದ ಈ ಆರ್ಗ್ಯಾನಿಕ್ ಬೆಲ್ಲನ ತಯಾರು ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಸೆಲ್ಲಿಂಗ್ ಇಟ್ ಟು ದ ಗ್ಲೋಬಲ್ ಮಾರ್ಕೆಟ್. ನಿಮ್ಗೆ ಆಶ್ಚರ್ಯ ಅನಿಸ್ತದೆ, ದೇ ಹ್ಯಾವ್ ಗಾನ್ ಟು ದ ಗ್ಲೋಬಲ್ ಮಾರ್ಕೆಟ್ ಆ್ಯಂಡ್ ದೇ ಆರ್ ಅರ್ನಿಂಗ್ ಇನ್ ಲ್ಯಾಕ್ಸ್ ಟುಗೆದರ್. ಇದ್ರ ಜೊತೆಗೆ ಕಾಯಿಪಲ್ಯ ಇವತ್ತು
there is a taluka in Maharashtra called Ichalkaranji nearby. ಅದು ಭಾಳ ಅಲ್ಲಿ ಕಾಯಿಪಲ್ಲೆ ಬೆಳೀತಕ್ಕಂಥ ಬಹಳ ದೊಡ್ಡ ಅಗ್ರಿಕಲ್ಚರ್ ರಿಚ್ ಬೆಲ್ಟ್. ಅಲ್ಲಿ ಆ ಏರಿಯಾದಲ್ಲಿ ಎಲ್ಲ ಶಿರೋಳ್ ತಾಲೂಕು ಅಂತ. ಸೊ ಅಲ್ಲಿಂದ ಬಾಂಬೆಗೆ ಮಾರ್ಕೆಟ್ ಆಗ್ತಾ ಇತ್ತು. ಅಲ್ಲಿಂದ ಕಾಯಿಪಲ್ಲೆ ಎವ್ರಿ ಟೈಮ್ ಇಟ್ ಹ್ಯಾಸ್ ಟು ಗೋ ಟು ಮುಂಬೈ. ಏನು ಬೆಳಿತೀರಿ? ಇಲ್ಲ ಸರ್, ನಾವೆಲ್ಲ ಭಾಳ ಕಾಯಿಪಲ್ಲೆ ಬೆಳಿತೀವಿ. ನನ್ನ ಮನೆಗೆ ಪ್ರತಿ ಸರ್ ನನ್ನ ಮೇಲೆ ಭಾಳ ಪ್ರೀತಿ ಅಂತೇಳಿ 2 ಬ್ಯಾಗ್ ತರೋವು ನಾವು. ಏನು ರೀ, ಎಷ್ಟು ನೋಡಲಿಕ್ಕೆ ಭಾಳ ಚೆನ್ನಾಗಿದೆ, ಎಲ್ಲಿಂದ ಮಾಡ್ತೀವಿ, ಏನು ಮಾಡ್ತೀವಿ? ಸರ್ 3 ದಿನದಲ್ಲಿ ಬೆಳೆದು ಬಿಡುತ್ತೆ ಸರ್ ನಮ್ಮದು ಅಂದ. ಯಾಕೆ ಕೇಳಿದೆ? ಇಲ್ಲ, ವಿ ಯೂಸ್ ಕೆಮಿಕಲ್ಸ್, ಬೆಳಿಲಿಕ್ಕೆ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಸೊ ಇಫ್ ಯು ಥಿಂಕ್ ಎವ್ರಿ ಡೇ ಹೌ ಮಚ್ ಕೆಮಿಕಲ್ಸ್ ಯು ಆರ್ ಈಟಿಂಗ್. ಇವತ್ತು ಆ ತಾಲೂಕಿಗೆ ಕ್ಯಾನ್ಸರ್ ತಾಲೂಕು ಅಂತ ಇವತ್ತು ಕರೀತಾ ಇದ್ದಾರೆ. ಹೈಯೆಸ್ಟ್ ನಂಬರ್ ಆಫ್ ಕ್ಯಾನ್ಸರ್ಸ್ ಆರ್ ಇನ್ ದಟ್ ರೀಜನ್. ಇವತ್ತು ಆ ಥರದ ವ್ಯವಸ್ಥೆಯನ್ನು ಬದಿಗಿಟ್ಟು ಈ ಕೆಮಿಕಲ್ಸ್ ಯೂಸ್ ಮಾಡದೇ ಇರತಕ್ಕಂಥ ಕಾಯಿಪಲ್ಯಗಳನ್ನು ಬೆಳೀತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಈವನ್ ಯುವಕರು, ತಾವು ಯಾರು ಹಳ್ಳಿಯಿಂದ ಬಂದಿದ್ದೀರಿ, ಇಲ್ಲೇ ಬೆಂಗಳೂರು ಸಮೀಪ ಇರ್ತಕ್ಕಂಥವ್ರು 1 ಎಕರೆ 2 ಎಕರೆಯಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ನೀವು ಮಾಡಿದರೆ ಆಲ್ 5 ಬೆಲ್ಗಾಮ್ ಈಸ್ ದ ಒನ್ ಆಫ್ ದ ಹೈಯೆಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇರ್ತಕ್ಕಂಥ ರೈತರು ಇವತ್ತು ನಮ್ಮಲ್ಲಿದ್ದಾರೆ. ಆ್ಯಂಡ್ ಎಂಟೈರ್ 5 ಸ್ಟಾರ್ ಹೋಟೆಲ್ಸ್ ಆಫ್ ಗೋವಾ ಅಲ್ಲಿ ಸಪ್ಲೈ ಮಾಡೋದು ಬೆಳಗಾವಿ ರೈತರು ಆರ್ಗ್ಯಾನಿಕ್ ಫಾರ್ಮಿಂಗ್ ಸಪ್ಲೈ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಅರ್ನಿಂಗ್ ಇನ್ ಕ್ರೋಸ್ ಟುಗೆದರ್. ನಾವು ತಮ್ಗೆ ಗೊತ್ತಿರಲಿ ಇಂಥ ಉಪಯೋಗಗಳನ್ನ ನಮ್ಮ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹಿತ ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ನಾನು BSc IT ಮಾಡಿದ್ದೀನಿ ಅಥವಾ ಇಂಜಿನಿಯರಿಂಗ್ ಮಾಡಿದ್ದೀನಿ, ನನಗೊಂದು 50,000 ರೂಪಾಯಿ ನೌಕರಿ ಸಿಕ್ಕರೆ ಸಾಕು ಅಂತ ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್ ಟು ದೀಸ್ ಜಾಬ್ಸ್. ಥಿಂಕ್ ಔಟ್ ಆಫ್ ದ ಬಾಕ್ಸ್. ಅದನ್ನು ಮಾಡಿದರೆ ನಿಮಗೆ ಭಾಳಷ್ಟು ಅವಕಾಶಗಳಿವೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.